ಸ್ನೇಹಿತರೆ ನಮಸ್ಕಾರ. ಏನಪ್ಪ ಅಪ್ಡೇಟ್ ಅಂತಂದರೆ, ದಾಳಿಂಬೆ ಕ್ರಾಪ್ ಬಗ್ಗೆ ಪಾರ್ಟ್ 1 ಪಾರ್ಟ್ 2 ನೋಡಿದ್ರಿ. ಪಾರ್ಟ್ 1 ಪ್ರೂನಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಪಾರ್ಟ್ 2 ಅಲ್ಲಿ ಪ್ರೂನಿಂಗ್ ಆದಮೇಲೆ ಒಂದು 2 to 3 ಡೇಸಲ್ಲಿ COC ಇಲ್ಲ ಬೋಡೋ ಸ್ಪ್ರೇ ಮಾಡಬೇಕು, ಅದ್ರ ಬಗ್ಗೆ ಡೀಟೇಲ್ಸ್ನ ಕೊಟ್ಟಿದ್ದೀವಿ. ಸೊ ಇದು ಪಾರ್ಟ್ 3 ಏನಂತಂದರೆ, ನಮ್ಮ ಪ್ರೂನಿಂಗ್ ಆದಮೇಲೆ ಒಂದು 7 to 8 ಡೇಸಲ್ಲಿ ಇತ್ರೇಲ್ನ ಸ್ಪ್ರೇ ಮಾಡಬೇಕಾಗುತ್ತೆ. ಇತ್ರೇಲ್ ಅಂದರೆ ಏನು ಅಂತಂದರೆ, ಇಲ್ಲಿ ಎಲೆ ಇರುತ್ತಲ್ವ, ಎಲೆ ಎಲ್ಲ ಉದುರೋಗ್ಬಿಡುತ್ತೆ. ಸೊ ನಾವು ಈ ಕ್ರಾಪ್ ಹೋಗೋಕ್ಕಿಂತ ಮುಂಚೆ 2 ತಿಂಗಳು ನೀರು ಬಿಟ್ಟಿರಲ್ಲ, ಅಂದರೆ ಫುಲ್ ಡ್ರೈ ಇರುತ್ತೆ ಭೂಮಿ. ಎಷ್ಟು ಡ್ರೈ ಆಗಿದ್ದರೆ ಅಷ್ಟು ಚೆನ್ನಾಗಿ ಎಲೆ ಉದುರುತ್ತೆ. ಈ ಇತ್ರೇಲ್ ಕೊಟ್ಟ ಮೇಲೆ ಎಲ್ಲ ಎಲೆ ಎಲ್ಲ ಉದುರುಬಿಟ್ಟು, ಇತ್ರೇಲ್ ಆದಮೇಲೆ ಒಂದು 10 ದಿನಕ್ಕೆ ನೀರು ಹಾಕ್ತೀವಿ. ಅದು ಫಸ್ಟ್ ವಾಟ್ರಿಂಗ್. ನಮಗೆ ಆವತ್ತಿಂದ ಲೆಕ್ಕ ಕ್ರಾಪು 6 ಮಂತ್ಸ್ಗೆ ನಮಗೆ ಕಾಯಿ ಕೀಳಕ್ಕೆ ಬರುತ್ತೆ. ಸೊ ಫಸ್ಟ್ ವಾಟ್ರಿಂಗ್ ಕೊಡೋಕ್ಕಿಂತ ಮುಂಚೆ ನಾವು ಕೊಟ್ಟಿಗೆ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರಗಳು ಕೊಡಬೇಕು. ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೆಕ್ಸ್ಟ್ ವೀಡಿಯೋಲ್ಲಿ ಪಾರ್ಟ್ 4ಅಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಪಾರ್ಟ್ 3 ಇಸ್ ಕಂಪ್ಲೀಟ್ಲಿ ಅಬೌಟ್ ಇತ್ರೇಲು, ಎಷ್ಟು ಪ್ರಪೋರ್ಷನ್ ಹಾಕ್ಕೋಬೇಕು, ಎಷ್ಟು ವಾಟರ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದ್ದೀರಾ, ಕೊನೆವರೆಗೂ ನೋಡಿ. ಇವತ್ತು ಇತ್ರೇಲ್ ಸ್ಪ್ರೇ ಮಾಡೋಕ್ಕೆಲ್ಲ ರೆಡಿ ಮಾಡಿದ್ದೀವಿ. ಇತ್ರೇಲ್ ನೋಡ್ಬೋದು ನೀವು, ಬೇಯರ್ ಕಂಪ್ನಿಯವ್ರದ್ದು 400 ಲೀಟರ್ಸ್ ನೀರಿಗೆ 1 ಲೀಟರ್ ಆಫ್ ಇತ್ರೇಲ್, ಅಂದರೆ 2.5 ml ಪರ್ ಲೀಟರು. ಅದ್ರ ಜೊತೆಗೆ ಕುರೆಕ್ರಾನು, ಇದು ಬಂದುಬಿಟ್ಟು ಸ್ವಲ್ಪ ಕರಿ ಎಣ್ಣು ಅದು ಇದು ಇದ್ದರೆ ಎಲ್ಲ ಹೋಗುತ್ತೆ. ಇದು 2.5 ml ಪರ್ ಲೀಟರ್, 400 ಲೀಟರ್ಗೆ 1 ಲೀಟರ್ ಕುರೆಕ್ರಾನು. ಅದ್ರ ಜೊತೆಗೆ MKP ಬಂದುಬಿಟ್ಟು 200 ಲೀಟ್ರಿಗೆ 2 kg, ಅಂದರೆ 400 ಲೀಟ್ರಿಗೆ 4 kg. ಮತ್ತು ಇದು ಇನ್ಫ್ಯೂಸ್ ಏನಕ್ಕಂದರೆ, ಇದಂದರೆ ಹೈ ಪರ್ಫಾರ್ಮೆನ್ಸ್ ಸ್ಪ್ರೆಡ್ಡರ್ ಅಂತಾರೆ. ಇದು ಚೆನ್ನಾಗಿ ಸ್ಪ್ರೆಡ್ ಆಗೋಕ್ಕೆ ಈ ಇತ್ರೇಲ್ ಸ್ಪ್ರೇ ಮಾಡ್ತೀವಿ. ಇತ್ರೇಲ್ ಸ್ಪ್ರೇ ಮಾಡಿದ್ರೆ ಏನಂತಂದರೆ, ಈ ಲೀವ್ಸ್ ಎಲ್ಲ ಉದುರೋಗುತ್ತೆ, ಲೀವ್ಸ್ ಎಲ್ಲ ಶೆಡ್ಡಿಂಗ್ ಆಗಿಬಿಟ್ಟು, ಮತ್ತು ನಾವು ಒಂದು 10 ಡೇಸ್ಗೆ ಫಸ್ಟ್ ವಾಟ್ರಿಂಗ್ ಕೊಡ್ತೀವಿ. ಇವಾಗ 2 ಮಂತ್ಸಿಂದ ವಾಟರ್ನ ಸ್ಟಾಪ್ ಮಾಡಿದ್ದೀವಿ ನಾವು. ಆ್ಯಕ್ಚುಲಿ ವಾಟರ್ ಅನ್ನೋದೇ ಬಿಟ್ಟಿಲ್ಲ, ಇದು ಕಂಪ್ಲೀಟ್ ಡ್ರೈ ಪೀರಿಯಡ್, ಅಂದರೆ ರೆಸ್ಟ್ ಪೀರಿಯಡು. ಇತ್ರೇಲ್ ಸ್ಪ್ರೇ ಮಾಡಿ 10 ಡೇಸ್ ಆದಮೇಲೆ ನಾವು ಫಸ್ಟ್ ವಾಟ್ರಿಂಗ್ ಕೊಡ್ತೀವಿ. ಆವತ್ತಿಂದ ನಮಗೆ ಕ್ರಾಪ್ ಲೆಕ್ಕ. ಆವತ್ತು ಮತ್ತೆ ಹೊಸ್ದಾಗಿ ಚಿಗುರು ಬಂದು ಮೊಗ್ಗು ಬರುತ್ತೆ ಈ ಥರ. ಅದನ್ನ ಕಂಪ್ಲೀಟ್ ಡೀಟೇಲ್ಸ್ ಹಾಕ್ತೀನಿ. ಇವಾಗ ಸದ್ಯಕ್ಕೆ ಇತ್ರೇಲ್ವರೆಗೂ ಅಪ್ಡೇಟ್. ನೆಕ್ಸ್ಟು ಈ ಲೀವ್ಸ್ ಎಲ್ಲ ಉದುರೋಗ್ಬಿಟ್ಟು ಹೊಸ ಚಿಗುರು ಬಂದು ಫಸ್ಟ್ ವಾಟ್ರಿಂಗು, ಮತ್ತು ನಾವು ಸ್ವಲ್ಪ ಬೆಡ್ ಪ್ರಿಪ್ರೇಷನ್ಗೆ ಕೊಟ್ಟಿಗೆ ಗೊಬ್ಬರ ಮತ್ತು ಈ ಕೆಮಿಕಲ್ ಫರ್ಟಿಲೈಸರ್ಸ್ ಎಲ್ಲ ಕೊಡಬೇಕು. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ. ಇವತ್ತು ನಾವು ಇತ್ರೇಲ್ ಕೊಡ್ತಾಯಿದ್ದೀವಿ. ಇತ್ರೇಲ್ ಏನಕ್ಕಪ್ಪ ಅಂತಂದರೆ, ಈ ಹಳೆ ಲೀವ್ಸ್ ಎಲ್ಲ ಉದುರೋಗ್ಬಿಟ್ಟು ಒಂದು 10 ದಿನಕ್ಕೆ ಹೊಸ ಚಿಗುರು ಬರುತ್ತೆ. ಆವತ್ತಿಂದ ನಾವು ನೀರು ಕೊಡ್ತೀವಿ. ನೀರು ಕೊಟ್ಟಿದ ಮೇಲೆ ನಮಗೆ ಕ್ರಾಪ್ ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಕಂಪ್ಲೀಟ್ ಅಪ್ಡೇಟ್ಸ್ ಆಫ್ ಪೊಮೊಗ್ರಾನೇಟ್. ನೋಡಿ, ಇದು ರೆಸ್ಟ್ ಪೀರಿಯಡ್ ಆದಮೇಲೆ ಈ ಥರ ಇರುತ್ತೆ. ಸ್ವಲ್ಪ ಕಳೆ ಔಷಧಿ ಎಲ್ಲ ಕೊಟ್ಟಿದ್ವಿ, ಎಲ್ಲ ಒಂಥರ ಒಣಗಿರೋ ಥರ ಇರುತ್ತೆ ಹುಲ್ಲು ಎಲ್ಲ. ಇದು ಪ್ರೂನಿಂಗ್ ಆಗಿಬಿಟ್ಟು ಈ ಥರ ಕಾಣಿಸುತ್ತೆ ನಮಗೆ. ಒಂಥರ ಎಲ್ಲ ಈ ಎಲೆ ಉದುರೋ ಕಾಲ. ಅದ್ರ ಜೊತೆಗೆ ಇತ್ರೇಲ್ ಕೊಡ್ತೀವಿ. ಫುಲ್ಲು ಬರೀ ನಮಗೆ ಕಡ್ಡಿಗಳು ಮಾತ್ರ ಇರುತ್ತೆ. ಆಫ್ಟರ್ 1 ವೀಕ್ ಬಿಟ್ಟು ನೋಡಿದಾಗ ಇತ್ರೇಲ್ ಕೊಟ್ಟಿದ್ದೆವು. ಇತ್ರೇಲ್ ಕೊಟ್ಟ ಮೇಲೆ ಬರೀ ಕಡ್ಡಿಗಳಿರುತ್ತೆ, ಮತ್ತು ಚಿಗುರು ಬಂದು ನಮಗೆ ಸ್ಟಾರ್ಟ್ ಆಗುತ್ತೆ ಕ್ರಾಪ್.